ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ದ ಚಾನಲ್. ನಾನಿವತ್ತು ಹಲ್ವದ ರೀತಿ ಇರುವಂಥ ಗಟ್ಟಿ ಮೊಸರನ್ನ ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಮೊದಲಿಗೆ ಒಂದು ಅರ್ಧ ಲೀಟರಷ್ಟು ಹಾಲನ್ನು ನಾನು ಕುದಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಇದನ್ನು ಮೀಡಿಯಂ ಉರಿಯಲ್ಲೇ ಕುದಿಯೋವರೆಗೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಯಾವುದೇ ಕಾರಣಕ್ಕೂ ಉಕ್ಕೋದಕ್ಕೆ ಬಿಡಬಾರ್ದು. ಈ ಥರ ಕೈಯಲ್ಲಿ ತಿರುಗಿಸ್ತಾ ಇರಬೇಕು. ಇವಾಗ ಇದಕ್ಕೊಂದು ಬಾಯಿ ಮುಚ್ಚಳನ ಈ ಥರ ಅರ್ಧ ಮುಚ್ಚಿಡಬೇಕು. ಯಾಕೆಂದರೆ ಇದು ಬೇಗ ತಣ್ಣಗಾಗತ್ತೆ ಮತ್ತು ಬೇಗನೆ ಕೆನೆ ಕಟ್ಟತ್ತೆ. ಇವಾಗ ನೋಡಿ ಹಾಲು ಸರಿಯಾಗಿ ತಣ್ಣಗಾಗಿದೆ. ಇವಾಗ ಈ ಹಾಲನ್ನು ಶೋಧಿಸ್ಕೊಳ್ಬೇಕು. ಕೆನೆಯನ್ನು ನಾವು ತೆಗಿಬೇಕಾಗತ್ತೆ. ಈ ಥರ ನೋಡಿ ಕೆನೆ ಎಲ್ಲ ಇದರಲ್ಲಿ ಶೇಖರಣೆ ಆಗುತ್ತೆ. ನಮಗೆ ಈ ಕೆನೆ ಬೇಡ, ಬರೀ ಹಾಲು ಸಾಕು. ಇವಾಗ ನಾವು ಇದಕ್ಕೆ ಹೆಪ್ಪು ಹಾಕ್ಕೊಳ್ಳೋಣ. ನಾನು ಹೆಪ್ಪಿಗೆ ಮೊಸರು ಹಾಕ್ತಾ ಇಲ್ಲ, ಬದಲಾಗಿ ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ಮೊಸರಿಂದ ಮಜ್ಜಿಗೆ ಮಾಡ್ಕೊಳ್ಬೇಕು. ನಾನಿಲ್ಲಿ 3 ಸ್ಪೂನಷ್ಟು ಮೊಸರನ್ನು ಒಂದು ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ 3 ಸ್ಪೂನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಚಳಿಗಾಲ ಆದ್ರಿಂದ 3 ಸ್ಪೂನಷ್ಟು ಮೊಸರು ಬೇಕಾಗತ್ತೆ, ಅಥವಾ ಬೇಸಿಗೆ ಕಾಲದಲ್ಲಾದರೆ 2 ಸ್ಪೂನ್ ಸಾಕಾಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರಲ್ಲಿ ಯಾವುದೇ ಗಂಟು ಇರಬಾರ್ದು. ಮಜ್ಜಿಗೆ ಹಾಕೊಳ್ಳೋದ್ರಿಂದ ಇದು ಹಾಲಿನ ಜೊತೆ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಮತ್ತು ಮೊಸರು ಕೂಡ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮಜ್ಜಿಗೆಯನ್ನು. ಇವಾಗ ಮಜ್ಜಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಮಜ್ಜಿಗೆ. ಇವಾಗ ಇದಕ್ಕೊಂದು ಲಿಡ್ ಮುಚ್ಚಿ ಇದನ್ನು 8 ಗಂಟೆ ಮೊಸರಾಗೋದಕ್ಕೆ ಇಡಬೇಕು. ನಾನು ಓವರ್ ನೈಟ್ ಇದನ್ನು ಮೊಸರಾಗೋದಕ್ಕೆ ಇಡ್ತಾ ಇದ್ದೀನಿ. ನಂತರ ಇದನ್ನು ನೀವು ಸರ್ವ್ ಮಾಡೋದಕ್ಕಿಂತ ಮುಂಚೆ 2 ಗಂಟೆ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಆವಾಗ ಮೊಸರು ಚೆನ್ನಾಗಿ ಸೆಟ್ ಆಗುತ್ತೆ. ನಾನು ಇದನ್ನು ಫ್ರಿಜ್ಜಲ್ಲಿಟ್ಟು ತೆಗಿತಾ ಇದ್ದೀನಿ. ಇವಾಗ ನೋಡಿ ಮೊಸರು ಎಷ್ಟು ಚೆನ್ನಾಗಿ ಬಂದಿದೆ. ಹಲ್ವದ ರೀತಿ ಇರುವಂತಹ ಗಟ್ಟಿ ಮೊಸರು ರೆಡಿಯಾಗಿದೆ. ಇದೇ ರೀತಿ ಮೊಸರು ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ. ಇದೇ ಥರ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.